ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಹೊಸ ಒಂದು ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡ್ಬೇಕಂತ ನಾನು ತಿಳಿಸ್ಕೊಡ್ತೀನಿ. ಹೊಸ್ದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ. ಬನ್ನಿ ಹೇಗೆ ಮಾಡ್ಬೇಕಂತ ನಾನು ತಿಳಿಸ್ಕೊಡ್ತೀನಿ. ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಪೇಸ್ಟ್ ಮಾಡಿ ಮತ್ತು ಫ್ರೈ ಆಗಿದೆ. ಇವಾಗ ಮಿಕ್ಸಿ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಬೇಬಿ ಗೋಡಂಬಿ, ಚಕ್ಕೆ, ಲವಂಗ, ಕಸ್ತೂರಿ ಮೆಂತೆ ಇಷ್ಟು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಗ್ರೇವಿ, ಬೇಬಿ ಗೋಡಂಬಿ ಗ್ರೇವಿ ಮತ್ತು ಪನ್ನೀರ್ ಕಟ್ ಮಾಡ್ತೀವಿ. ಪನ್ನೀರನ್ನ ಚಿಕ್ಕ ಸೈಜ್ನ ಕಟ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿ. ದೊಡ್ಡದಾಗಂದ್ರೆ ದೊಡ್ಡದಾಗೆ, ಚಿಕ್ಕದಂದ್ರೆ ಚಿಕ್ಕದಾಗೆ. ಮತ್ತು ಪನ್ನೀರನ್ನ ಫ್ರೈ ಮಾಡ್ಬೇಕು. ಈಗ ಡ್ರೈ ಮಾಡಬೇಕು. ಫ್ರೈ ಅಲ್ಲ, ಡ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಅದು ಡ್ರೈ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಪನ್ನೀರ್ ಹಾಕ್ತಿದ್ದೀನಿ. ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಡ್ರೈ ಮಾಡ್ಕೋಬೇಕು ಚೆನ್ನಾಗಿ. ಒಂದೊಂದು ಲೇಯರು ಡ್ರೈ ಆಗಿರಬೇಕು, ಬ್ರೌನ್ ಕಲರಾಗಿ. ಬ್ರೌನ್ ಕಲರು ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹುಷಾರು, ಎಣ್ಣೆ ಹತ್ರ ಕಣ್ಣಿ ಸಿಡಿದ್ರೆ ಕಷ್ಟ. ನೋಡ್ಕೊಂಡು ಅಡುಗೆ ಮಾಡ್ಕೊಳ್ರಿ. ಗ್ಯಾಸು ಮತ್ತು ಎಣ್ಣೆ ಇದಿತ್ತ ಹುಷಾರು. ಕಾಲಿಗೆ, ಕೈಗೆ ಎಲ್ಲಿ ಒಂದು ಕಣ್ಣಿಗೆ ಬಿದ್ದರೂ ನಮಗೆ ಏಟಾಗೋದು, ತುಂಬ ಪ್ರಾಬ್ಲಮ್ ಆಗುತ್ತೆ. ನೋಡ್ಕೊಂಡು ನಾವು ಯೂಸ್ ಮಾಡ್ಕೋಬೇಕು. ಯಾವುದೋ ಒಂದು ವಸ್ತುನಾಗಲಿ ಏನೇ ಆಗಲಿ. ಸ್ವಲ್ಪ ಡ್ರೈ ಆಗಿದೆ. ಈಗ ಒಂದು ಸ್ವಲ್ಪ ಕಲರ್ ಬಂತು. ಈಗ ಫುಲ್ ಡ್ರೈ ಆಗೈತೆ. ಈ ಥರ ಕಲರ್ ಆಗಬೇಕದು. ಅಷ್ಟುವರೆಗೂ ನಾವು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಈಗ ಡ್ರೈ ಆಯಿತು. ಸ್ವಲ್ಪ ಎಣ್ಣೆ, ಈರುಳ್ಳಿ, ಗ್ರೀನ್ ಚಿಲ್ಲಿ ಅಂದರೆ ಗ್ರೀನ್ ಚಿಲ್ಲಿ ಹಾಕಿ, ಇಲ್ಲಾಂದರೆ ಒಣಮೆಣ್ಸಿಕಾಯಿ ಇದ್ದರೆ ಒಣಮೆಣ್ಸಿಕಾಯಿ ಹಾಕಿ, ಕರಿಬೇವು, ಚಕ್ಕೆ, ಲವಂಗ, ಏಲಕ್ಕಿ ಫ್ರೈ ಮಾಡಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ.
ಟೊಮೆಟೊ ಪೇಸ್ಟ್ ಇದು, ಟೊಮೆಟೊ ಈರುಳ್ಳಿ ಪೇಸ್ಟು, ಗೋಡಂಬಿ ಗ್ರೇವಿ, ಗಾರ್ಲಿಕ್ ಜಿಂಜರ್ ಪೇಸ್ಟು, ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು, ಗರಂ ಮಸಾಲೆ ಐಟಮ್ ಇಷ್ಟು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕುದಿಸಿ. ಗರಂ ಮಸಾಲ, ಅರಿಶಿನ ಪುಡಿಯನ್ನು ಹಾಕೋದು ಬೇಕಾಗಿಲ್ಲ, ಸ್ವಲ್ಪ ಕಲರ್ ಹಾಕಿ, ರೆಡ್ ಕಲರು, ಪನ್ನೀರು, ಡ್ರೈ ಮಾಡಿರೋ ಪನ್ನೀರು, ಉಪ್ಪು, ರೆಡ್ ಕಲರು, ಕೊತ್ತಂಬರಿ ಸೊಪ್ಪು, ರೆಡ್ ಕಲರು, ಪನ್ನೀರ್ ಬಟರ್ ಮಸಾಲ ಫೈನಲ್ ರೆಡಿ ಆಯಿತು. ಟೇಸ್ಟ್ ಮಾತ್ರ ನೀವೇ ಟ್ರೈ ಮಾಡಿ ನೋಡಿ, ಹೇಳೋಕ್ಕೆ ಸಾಧ್ಯವಿಲ್ಲ. ಮನೆಯಲ್ಲೇ ನೀವೇ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಚಪಾತಿ, ರೊಟ್ಟಿ, ಪರೋಟ ಯಾವ್ದು ಬೇಕಾದರೂ ತಿನ್ಬೋದು. ರೈಸ್ ಐಟಮು ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್. ಇವತ್ತಿನ ಸ್ಪೆಷಲ್ ಬಟರ್ ಪನ್ನೀರ್ ಮಸಾಲ ಮುಗಿಯಿತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೊಸ್ದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಥ್ಯಾಂಕ್ ಯು ಎವ್ರಿವನ್. ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್. ಬಾಯ್ ಬಾಯ್.